ನೀನೇ ನಿನ್ನ ಕಣ್ಣಾರೆ ಎಲ್ಲಾನು ನೋಡಿದ್ಮೇಲೂ ಅವಳ ಮೇಲೆ ನಿನಗೆ ಇನ್ನೂ ನಂಬಿಕೆ ಬಂದಿಲ್ವಾ? ನೀನು ಇನ್ನೂ ಅವಳನ್ನ ಸ್ವಾರ್ಥಿ ಅಂತಾನೆ ಹೇಳ್ತೀಯಾ? ಹೌದು, ಅವಳನ್ನ ಸ್ವಾರ್ಥಿ ಅಂತೀನಿ. ಬರೀ ಒಂದ್ಸಲ ಅಲ್ಲ, 100 ಸಲ ಬೇಕಾದ್ರೆ ಕೂಗ್ತೀನಿ, ಸ್ವಾರ್ಥಿ 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 ಅಂತ. ನಿನ್ ಕಣ್ಣಿಗೆ ಅವಳು ಮಾಡಿರೋ ಪವಾಡಗಳು ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ನನ್ನ ಕಣ್ಣಿಗೆ ಅವಳು ಮಾಡಿರೋ ಘೋರ ಅನ್ಯಾಯಗಳೆಲ್ಲ ಕಾಣಿಸ್ತಾ ಇದೆ. ನಮ್ಮಮ್ಮನ ಸಾವು, ನಿನ್ ಸಾವು, ಇವತ್ತು ದಾಕ್ಷಾಣಿಯತ್ತೆ ಹುಚ್ಚಿ ತರ ಇರೋ ಸ್ಥಿತಿ. ಅಪ್ಪಗೆ ಏನು ತಿಳಿದೆ ಬೀದ್ ಬೀದಿಲಿ ಅಲಿತಾ ಇರೋದು, ಅನಾಥೆಯಾಗಿ ನಾನು ಈ ಮನೇಲಿ ನಿಂತಿರೋದು. ಅಷ್ಟೇ ಯಾಕೆ, ಪುಟ್ಮೇಡು ಇದ್ದಾಗೆ ತಾಯಿ ಪ್ರೀತಿ ಇಲ್ದೆ ಇವತ್ತು ಕೊರಗ್ತಿರೋದು. ಇಷ್ಟರಲ್ಲೆಲ್ಲ ಯಾವುದು ನಿನ್ ದೇವಿ ಮಾಡಿಲ್ಲ ಹೇಳು? ಅವಳು ಕಣ್ಮುಂದೆನೆ ಇಷ್ಟೆಲ್ಲ ನಡೀತಿದ್ರು ಅವಳು ಯಾಕಕ್ಕ ಸುಮ್ಮನೆ ಇದ್ದಾಳೆ? ಅಕ್ಕ, ಸತ್ತಿರೋರು ಯಾರು ನಾಸ್ತಿಕರಲ್ಲ ಅಕ್ಕ, ಅವಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ದವ್ರು. ಅವ್ರನ್ನೆಲ್ಲ ಅವಳು ಯಾಕಕ್ಕ ಕಾಪಾಡಿಲ್ಲ? ಇಷ್ಟೆಲ್ಲ ಆದ್ಮೇಲೂ ಅವಳು ನನ್ನ ನಂಬೇಕಾ? ಇಷ್ಟೆಲ್ಲ ಆದ್ಮೇಲೂ ಅವಳನ್ನ ನಂಬಿರೋರ್ಗೆ ಅವಳು ಯಾಕೆ ಕಷ್ಟ ಕೊಡ್ತಿದ್ದಾಳೆ? ದುರ್ಗಾ, ದೈವದಾಟ ನಮ್ಗೆಲ್ಲ ಅರ್ಥ ಆಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಇಲ್ಲ ಅಕ್ಕ, ನಿನಗ್ ಬೇಕು ಅಂದ್ರೆ ಅವಳನ್ನ ಎಷ್ಟು ಬೇಕಾದ್ರೆ ನಂಬು, ಎಷ್ಟು ಬೇಕಾದ್ರೆ ಪೂಜೆ ಮಾಡು. ಆದ್ರೆ ನಾನ್ ಮಾತ್ರ ಅವಳನ್ನ ಈ ಜನ್ಮದಲ್ಲಿ ನಂಬೋದಿಲ್ಲ. ನನ್ನಿಂದ ನನ್ನ ಸರ್ವಸ್ವನೇ ಕಿತ್ಕೊಂಡಿದ್ದಾಳೆ, ನನ್ನ ಜೀವನ ಅವಳು ನರ್ಕ ಮಾಡಿದಾಳೆ. ಅಂತವಳ ನಾನು ಯಾವತ್ತೂ ನಂಬೋದಿಲ್ಲ, ನಾನು ಯಾವತ್ತೂ ನಂಬೋದಿಲ್ಲ ಅಕ್ಕ. ದುರ್ಗಾ, ಸ್ಟಾಪ್ ಇಟ್, ಯು ಇಡಿಯಟ್. ನಿನ್ನ ನಂಬಿ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನನ್ನ ಸಾಮ್ರಾಜ್ಯನೇ ಮುಳುಗೋ ಹಾಗೆ ಮಾಡಿದ್ಯಾ? ಆಫ್ಟರ್ ಆಲ್ ಆ ಹೆಣ್ಣು ಥರ ಇರೋ ಹೆಂಗಸನ್ನ ಗಾಡಿ ಒಳಗೆ ಸಾಕ್ಸೋದಕ್ಕಾಗಲಿಲ್ವಾ ನಿನಗೆ? ಆಕ್ಸಿಡೆಂಟ್ ಆಗೋಯ್ತಂತ, ಆಕ್ಸಿಡೆಂಟು. ನೋಡು, ಅವಳಿಂದ ನನಗೇನಾದರೂ ತೊಂದರೆ ಆದರೆ ನಿನಗೆ ತೊಂದರೆ ತಪ್ಪಿದ್ದಲ್ಲ, ಸಾಯಿಸ್ಬಿಡ್ತೀನಿ ನಿನ್ನನ್ನು. ಇಡು ಫೋನು. ಅಮ್ಮ, ಬಾಪ ಶರತ್, ಬಾ ಒಳಗೆ. ಕುತ್ಕೋ ಬಾ. ನಿಮ್ಮಮ್ಮಂಗೆ ಚೆನ್ನಾಗಿ ನಿದ್ದೆ ಬಂತಾ ಶರತ್? ನೀನು ಯಾಕಪ್ಪ ಇಲ್ಲಿಗೆ ಬರೋದಕ್ಕೆ ಹೋದೆ? ನೀನು ಅಲ್ಲೇ ಅವಳ ಜೊತೆನೇ ಇರಬೇಕಾಗಿತ್ತು. ಅಮ್ಮ ಪ್ಲೀಸ್, ಐಮ್ ರಿಯಲಿ ಸಾರಿ ಮಾ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವೆಲ್ಲರೂ ನಿಮಗೆ ತುಂಬ ಬೇಜಾರು ಮಾಡಿದ್ದೀವಿ ಅಂತ ನನಗೆ ಗೊತ್ತು. ಆ ಸಿಚುವೇಷನಲ್ಲಿ ನಿಮ್ಮನ್ನ ನಾನು ಒಂಟಿಯಾಗಿ ಬಿಟ್ಟಿರಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ ಅಮ್ಮ. ನಿಮ್ಗೆ ಇದರಿಂದ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಛೇ, ಹೀಗೆಲ್ಲ ಯಾಕೆ ಹೇಳ್ತಾ ಇದ್ಯಾ ಶರತ್? ನನ್ನ ಮಕ್ಕಳು ನನಗೆ ನೋವು ಕೊಡೋದಕ್ಕೆ ಸಾಧ್ಯನಪ್ಪ? ಇಲ್ಲಪ್ಪ. ನನಗೂ ಅರ್ಥ ಆಗತ್ತೆ ಶರತ್. 25 ವರ್ಷದ ನಂತರ ಹೆತ್ತಮ್ಮ ಕಣ್ಣೆದ್ರಿಗೆ ಬಂದಾಗ ಎಂಥವರೇ ಆಗಲಿ ಎಲ್ಲನೂ ಮರೆಯುವಷ್ಟು ಸಂತೋಷ ಆಗೋದು ಸಹಜ. ನಿನ್ನ ಮತ್ತೆ ಶಾನ್ವಿನ ನನ್ನ ಸ್ವಂತ ಮಕ್ಕಳ ಹಾಗೆ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೀನಿ. ನಿಮ್ಮ ಕಣ್ಣೆದ್ರಿಗೆ ನಿಮ್ಮ ಹೆತ್ತಮ್ಮ ಬಂದ ತಕ್ಷಣ ಆ ಖುಷಿನಲ್ಲಿ ನೀವು ಮರ್ತ್ರಿ ಅಂತ ನನಗೆ ಖಂಡಿತವಾಗ್ಲೂ ಬೇಜಾರಿಲ್ಲಪ್ಪ, ಬೇಜಾರಿಲ್ಲ. ನಾನು ನಿಮ್ಮನ್ನ ಹೆತ್ತಿಲ್ದಿರ್ಬೋದು ಶರತ್, ಆದರೆ ಆ ಹೆತ್ತ ಸಂಕಟ ಏನು ಅಂತ ನನಗೂ ಗೊತ್ತಾಗುತ್ತಪ್ಪ. ಅಮ್ಮ, ಅಮ್ಮ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ನೀವು ನಮ್ಮಿಂದ ದೂರ ಇರಬಾರ್ದು.
ಆ ಕೃಷ್ಣಂಗೆ ದೇವಕಿ ಯಶೋದೆ ಹೇಗೋ ಹಾಗೆ ನೀವಿಬ್ರು ನನಗಮ್ಮ. ದಾಕ್ಷಾಯಿಣಿ ಅಮ್ಮ ನನಗೆ ಜನ್ಮ ಕೊಟ್ಟಿರಬಹುದು, ಆದರೆ ಆ ಜನ್ಮಕ್ಕೊಂದು ಅರ್ಥ ಕೊಟ್ಟು ಹಗಲು ಇರಳು ನಮ್ಮನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವರಾಗಿ ಮಾಡಿರೋದು ನೀವಮ್ಮ. ನಿಮ್ಮ ನೆರಳಲ್ಲಿ ನಾವು ಬದುಕಿರೋದಮ್ಮ. ಇಷ್ಟು ವರ್ಷ ನೀವು ಕೊಟ್ಟಿರೋ ಪ್ರೀತಿನ ಹೇಗಮ್ಮ ಮರೆಯೋದಕ್ಕಾಗತ್ತೆ? ಇವತ್ತಿಗೂ ಯಾವತ್ತಿಗೂ ನೀವೇ ನಮ್ಮಮ್ಮ. ಇದು ಯಾವುದೇ ಕಾರಣಕ್ಕೂ ಏನಾದ್ರೂ ಬದ್ದಾಗಲ್ಲಮ್ಮ. ಶರತ್, ನಾನು ಎಲ್ಲಿ ನನ್ನ ಮಕ್ಕಳನ್ನ ಕಳ್ಕೊಂಡ್ಬಿಟ್ನೋ ಅಂತ ಸಂಕಟ ಆಗ್ತಾ ಇತ್ತು ಕೊಡೋ. ಸತ್ಯ, ಈಗ ನಿನ್ನ ಮಾತು ಕೇಳಿ ನನ್ನ ಮನ್ಸಿಗೆ ತುಂಬ ಸಮಾಧಾನ ಆಗ್ತಿದೆಪ್ಪ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು. ಶರತ್, ಸತ್ಯನೇ ಹೇಳಿದೆ. ನಿಮ್ಮಮ್ಮ ಬಂದು ಅಂತ ಇಲ್ಲಿ ಯಾವುದು ಬದಲಾಗಲ್ಲ. ಆದ್ರೆ ನೆನಪಿಟ್ಕೋ, ನಾನ್ ನಿಮ್ಗಳಿಗೆ ಇವತ್ತಿಗೂ ಯಾವತ್ತಿಗೂ ಅಮ್ಮ ಅಲ್ವೇ ಅಲ್ಲ. ಆದ್ರೂ ನೀನ್ ನನ್ನ ಅಮ್ಮ ಅಂತ ನಂಬಲೇಬೇಕು, ಪ್ರೀತಿ ತೋರಿಸಲೇಬೇಕು. ಡೋಂಟ್ ವರಿ, ಆದಷ್ಟು ಬೇಗ ಅಮ್ಮ ಅನ್ನೋ ಆ ಖುಷಿನ ನಾನೇ ಕಿತ್ಕೊಳ್ತಿದ್ದೀನಿ. ದಾಕ್ಷಾಯಿಣಿ ಹೆಣದ ಮೇಲೆ ನನ್ನ ಸಾಮ್ರಾಜ್ಯ ಮತ್ತೆ ಎದ್ದು ನಿಲ್ಲುತ್ತೆ. ಥ್ಯಾಂಕ್ ಯು. ಅಮ್ಮ ತಗೊಳ್ಳಿ, ಸ್ವಲ್ಪ ತಿನ್ನಿ. ನೀವು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಪ್ಲೀಸ್ ಮಾ, ಸ್ವಲ್ಪ ತಿನ್ನಿ. ಅತ್ತೆ, ಸ್ವಲ್ಪ ಆದರೂ ತಿನ್ನಿ ಅತ್ತೆ. ನೀವು ಏನು ತಿಂದೆ ಹಾಗೆ ಇದ್ರೆ ಆಮೇಲೆ ನಿಶಕ್ತಿ ಆಗ್ಬಿಡುತ್ತೆ. ನಿಮಗೋಸ್ಕರ ಪಾಯಸ ಮಾಡಿದ್ದೀನಿ, ಅದನ್ನಾದರೂ ತಿನ್ನಿ ಅತ್ತೆ. ಹೌದು ಅಮ್ಮ, ಅಣ್ಣ ಎಷ್ಟೊಂದು ಪ್ರೀತಿಯಿಂದ ತಿನ್ನಿಸ್ತಿದ್ದಾನೆ ಅಲ್ವಾ? ನನಗೋಸ್ಕರ ಒಂದು ತುತ್ತು ತಿನ್ನಮ್ಮ. ಸಾಕ್ ನಿಲ್ಲಿಸ್ತೀರಾ? ತಿನ್ನಲ್ಲ ಅಂತಂದ್ರೆ ಸುಮ್ಮನೆ ಇದ್ ಬಿಡ್ಬೇಕು. ಯಾಕೆಲ್ರೂ ಸೇರ್ಕೊಂಡು ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಈ ಮನೆಯಲ್ಲಿ ಯಾರಾದ್ರೂ ಒಬ್ರು ಹಠ ಮಾಡಿದ್ರೆ ಸಾಕು, ಎಲ್ಲರೂ ಸೇರ್ಕೊಂಡು ಅವ್ರ ಹಿಂದೆ ಬಿದ್ಬಿಡ್ತೀರಾ. ಈ ರೀತಿ ತಲೆ ಕೆಟ್ಟವ್ರಿಗೆ ಮುದ್ದು ಮಾಡಿದ್ರೆ ದಿನ ಇದೇ ಆಟ ಆಡ್ತಾರೆ.